ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಬರಗಾಲ ಯಾವುದು ನೋಡಿ ಕೇಳಾಕು ಹಾಳು ಗೊತ್ತಿಲ್ವಾ? ಈ ಕಡೆದು ಅದು ಅಲ್ಲಿ ಹೆಂಗ್ ಬಂದಳ ಅವಳು ಅದು ಹಾಕಂದ ಮುಂದೆ ಗೆಳಿಬೇಕಲ್ಲ ಕುತ್ಕೊಳ್ಳೋಕೆ ಹಿಂಸೆ ಆಯ್ತದೆ ಮುಂದೆ ಗೆಳಿ. ನಾನಿವತ್ತು ನಿಮಗೆ ನಮ್ಮ ಕಡೆ ಗುಳ್ಳಿನ ಶಾಸ್ತ್ರ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಆರತಿ ಶಾಸ್ತ್ರ ನಾನು ಆಲ್ರೆಡಿ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ, ತುಂಬ ಹೆಣ್ಮಕ್ಳದು. ಆದರೆ ಗುಳ್ಳು ಹಾಕೋದು ಅಂತ ಮಾಡ್ತೀವಿ ನಮ್ಮ ಮಂಡ್ಯ ಕಡೆ. ನಿಮ್ಮ ಕಡೆ ಕೂಡ ಇದಿದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮ ಕಡೆ ಈ ಆಚರಣೆ ಇದೆ. ಅದನ್ನು ಯಾಕೆ ಮಾಡ್ತಾರೆ ಮತ್ತು ಹೇಗೆ ಮಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಲ್ಲರೂ ನೋಡಬೇಕು? ಇವತ್ತು ಶಾಸ್ತ್ರ ಆಗ್ತಿರೋದು ಕವನ ಅಂತ ನಮ್ಮ ತೀರಾ ಹತ್ರ ಸಂಬಂಧಿಕರು. ವಿಶೇಷ ಏನು ಅಂತ ಹೇಳಿದ್ರೆ ಇವಳು ಅಜ್ಜಿ ಮನೆಗೆ ರಜಕ್ಕೆ ಅಂತ ಬಂದಿದ್ದು. ಸೊ ಅಜ್ಜಿ ಮನೆಗೆ ಬಂದಾಗಲೇ ದೊಡ್ಡವಳಾಗಿದ್ದಾಳೆ. ಹಾಗಾಗಿ ಇಲ್ಲೇ ನಾವು ಶಾಸ್ತ್ರವನ್ನು ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅತ್ತೆ ಶಾಸ್ತ್ರ ಸಂಬಂಧ ಅಂದರೆ ಎಲ್ಲೋದ್ರೂ ಮುಂದೆ ಇರ್ತಾರೆ. ಸೊ ಅವ್ರು ಹೇಳ್ಕೊಡ್ತಾ ಇದ್ದಾರೆ, ಅಜಿತಕ್ಕ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಗುಳ್ಳು ಹಾಕೋದು ಅಂತ ಮಾಡ್ತೀವಿ. ಏನಂದರೆ ತೆಂಗಿನ ಗರಿಯನ್ನು ಎಣ್ದು ಅದರಲ್ಲಿ ಒಂದು 4-5 ಥರ ಸೊಪ್ಪನ್ನು, ಅಲ್ಲ 5 ಥರ ಸೊಪ್ಪನ್ನು ಹಾಕಿ ಗುಳ್ಳು ಹಾಕೋದು, ಹುಡುಗಿಯನ್ನು ಕೂರಿಸಿ ಗುಳ್ಳು ಹಾಕೋದು ಅಂತ ಮಾಡ್ತೀವಿ. ಸೋದ್ರ ಮಾವನ ಕೈಲಿ ಮಾಡಿಸ್ತೀವಿ. ಅದೇ ಇವತ್ತು ಮಾಡ್ತಿರೋದು. ಅದನ್ನು ಮಾಡಿದ್ರೇ ಸೂತ್ಕ ತೆಗಿಯೋದಕ್ಕಾಗದು. ನಾವು ಅದನ್ನು ಹಾಕಿದ ಮೇಲೇ ಸೂತ್ಕ ಬರೋದು ಕೂಡ. ಮೊದಲು ಶಾಸ್ತ್ರ ಮಾಡೋದಕ್ಕೆ ಹೋದವರು ಒಂದು ಟವಲನ್ನು ಹಾಸಿ ಆ ಟವಲ್ಗೆ ಎಲೆ ಅಡಿಕೆಯನ್ನು ಇಟ್ಟು ಏನೇನು ಹಣ್ಣು ತುಂಬಿರ್ತಾರೆ, ಅಂದರೆ ಏನೇನು ತಟ್ಟೆ ತುಂಬಿರ್ತಾರೆ ಪ್ರತಿಯೊಂದನ್ನು ಕಾಯಿ, ಕೊಬ್ಬರಿ, ಬೆಲ್ಲ ಮತ್ತು ಹಣ್ಣುಗಳೆಲ್ಲವನ್ನು ಒಂದೊಂದು ಇಡಬೇಕು. ಒಂದೊಂದಂದರೆ ಬಾಳೆಹಣ್ಣು ಒಂದು ಚಿಪ್ ಇಡಬೇಕು, ಇನ್ನು ಮಿಕ್ಕಿದೆಲ್ಲ ಒಂದು ಇಡಬೇಕು. ಜೊತೆಗೆ ಕಡಲೆಪುರಿಯನ್ನು ಕೈಯಲ್ಲಿ ತೊಗೊಂಡು 3 ಸಲ ಅದನ್ನು ಹಾಕಬೇಕು. ಮೊದಲು ಶಾಸ್ತ್ರ ಮಾಡಿದವರು ಮತ್ತು ಕೊನೆಯಲ್ಲಿ ಶಾಸ್ತ್ರ ಮಾಡಿದವ್ರಿಗೆ ಕೆಲಸ ಜಾಸ್ತಿ. ಮೊದಲು ಶಾಸ್ತ್ರ ಮಾಡಿದವರು ಟವಲಲ್ಲಿ ಎಲ್ಲವನ್ನು ಇಟ್ಟರೆ, ಕೊನೆಯಲ್ಲಿ ಶಾಸ್ತ್ರ ಮಾಡಿದವರು ಎಲ್ಲವನ್ನು ತೆಗೆದು ವಾಪಸ್ ಇಟ್ಟು ಅದನ್ನು ಕಟ್ಟಿ ಹುಡುಗಿ ಕೈ ಕೊಡಬೇಕು. ಮಧ್ಯದಲ್ಲಿ ಮಾಡಿದವರು ಹೋಗಿ ಅರಿಶಿಣ ಕುಂಕುಮ ಮತ್ತು ಹೂವನ್ನು ಇಟ್ಟು ಅಕ್ಕಿಯನ್ನು ಹಾಕಿ ಬರಬೇಕಷ್ಟೆ. ಸದ್ಯಕ್ಕೆ ಬೇಸಿಗೆ ರಜೆಯಲ್ಲಾಗಿರೋದು ಇನ್ನೂ ಉತ್ತಮ. ಯಾಕಂತ ಹೇಳಿದ್ರೆ ಆರೈಕೆ ಮಾಡೋದಕ್ಕೆ 2 ತಿಂಗಳು ಗ್ಯಾಪ್ ಸಿಕ್ಕಿದೆ. ಸ್ಕೂಲ್ ಶುರುವಾಗಷ್ಟರಲ್ಲಿ ಆರಾಮಾಗಿ ಆರೈಕೆ ಮಾಡಬಹುದು. ಹೆಣ್ಮಕ್ಳಿರೋ ಎಲ್ಲ ಅಪ್ಪ ಅಮ್ಮ ಕೂಡ ಹಾಗೆ ಅಂದ್ಕೊಳ್ತಾರೆ, ನನ್ನ ಮಗಳು ರಜೆಯಲ್ಲಿ ಆಗಿಬಿಟ್ರೆ ಸಾಕು, ಅವಳು ಆರೈಕೆ ಚೆನ್ನಾಗಿ ಮಾಡಬಹುದಂತ. ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಾವು ಚಿಗ್ಲಿ ಮತ್ತು ತಂಬಿಟ್ಟನ್ನು ತಟ್ಟೆ ತುಂಬೋದಕ್ಕೆ ಮಾಡ್ತೀವಿ. ಬೇಕು ಅಂತ ಹೇಳಿದ್ರೆ 1 ತಿಂಗಳು, ಅಂದರೆ ತಿಂಗಳು 3 ದಿನ ಕಡಿಮೆ ಆಗಿ ಅಥವಾ 16 ದಿನ ಆದಮೇಲೆ ಹಸೆ ಮೇಲೆ ಕೂರಿಸ್ಕೊಬಹುದು. ಇಲ್ಲ ನಮ್ಗೆ ಇಷ್ಟೇ ಸಾಕು ಅಂತ ಹೇಳಿದ್ರೆ ಇಷ್ಟಕ್ಕೆ ನಿಲ್ಲಿಸಬಹುದು. ಗುಳ್ಳು ಹಾಕಿದ್ಮೇಲೆ ಹುಡುಗಿ ಗುಳ್ಳೊಳಗಡೆ ಒಬ್ಬಳೇ ಇರ್ತಾಳೆ ಅಂತ ಹೇಳಿ ಆ ಹುಡುಗಿ ಕೈಗೆ ಮೊದಲು ಶಾಸ್ತ್ರ ಮಾಡೋರು ಒಂದು ನಿಂಬೆ ಹಣ್ಣು ಮತ್ತು ಎಲೆ ಅಡಿಕೆನ ಕೊಡ್ತಾರೆ. ಆ ಹುಡುಗಿ ನಾಳೆ ಬೆಳಿಗ್ಗೆಗೆ ಅದನ್ನು ಗುಳ್ಳನ್ನು ತೆಗೆಯೋವರೆಗೂ ನಿಂಬೆ ಹಣ್ಣನ್ನು ಕೈಯಲ್ಲಿ ಹಿಡ್ಕೋಬೇಕು. ಅದೊಂದು ವಾಡಿಕೆ ಇದೆ. ಇದು ರಾತ್ರಿ ಹೊತ್ತು ನಡೀತಿರುವಂಥ ಶಾಸ್ತ್ರ. ಜಾಸ್ತಿ ಯಾರಿಗೂ ಹೇಳಿರಲಿಲ್ಲ. ನಾವು ತುಂಬ ಹತ್ತಿರದವರು ಅಂತ ನಮಗೆ ಹೇಳಿದರು ಮತ್ತು ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿದರು ಅಷ್ಟೇ. ನಾವು ಓರೋರ್ಗಿತ್ತಿರು 3 ಜನ ಕೂಡ ಹೋಗಿ ಶಾಸ್ತ್ರವನ್ನು ಮಾಡಿದ್ವಿ. ಶಾಸ್ತ್ರ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಎಲ್ಲರಿಗೂ ಅರಿಶಿಣ ಕುಂಕುಮ ಮತ್ತು ಎಲೆ ಅಡಿಕೆಯನ್ನು ಕೊಡ್ತಾರೆ. ನಾನು ಹೋಗಿ ಶಾಸ್ತ್ರ ಮಾಡೋದನ್ನು ವಿಡಿಯೋ ಮಾಡಿ ಅಂತ ಒಬ್ಬರು ಕೈಲಿ ಕೊಟ್ಟೆ. ಒಂದೆರಡು ಕಾಳು ಇಲ್ಲಗ ಅಲ್ಲಿಗೆ
ಕುಂಕುಮ ಇಟ್ಬಿಟ್ಟು ಹಣೆ ಬಟ್ಟಿ ಇಟ್ಬಿಟ್ಟು ಚೆನ್ನಾಗಿ ಮಾಡಿ ಶ್ರುತಿ ಇದಾಗ್ಲಿ. ಇವಾಗಂತೂ ಎಲ್ಲ ಕಡೆ ಹೆಣ್ಮಕ್ಳು ಚಿಕ್ಕ ವಯಸ್ಸಿಗೆ ಮೆಚೂರ್ ಆಗ್ತಿದ್ದಾರೆ. ಅದಕ್ಕೆ ಮೇನ್ ರೀಸನ್ ಬಂದು ನಮ್ಮಲ್ಲಿನ ವಾತಾವರಣ, ಅಂದರೆ ಗಿಡ ಮರ ಎಲ್ಲ ನಾವೆಲ್ಲ ಕಡ್ದು ಎಲ್ಲವನ್ನು ನಾಶ ಮಾಡ್ತಿರೋದ್ರಿಂದ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದೆ. ಜೊತೆಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಜಂಕ್ ಫುಡ್ಸ್ ಜಾಸ್ತಿ ಆಗಿರೋದ್ರಿಂದ ಹೆಣ್ಮಕ್ಳು ಬೇಗ ಮೆಚೂರ್ ಆಗ್ತಿದ್ದಾರೆ. ಅದಕ್ಕಾಗಿ ಹೆಣ್ಮಕ್ಳನ್ನ ದೂಷಿಸಬೇಕಾಗಿಲ್ಲ. ಮಕ್ಕಳಿಗೆ ಇನ್ನೂ ಏನೂ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಅಪ್ಪ ಅಮ್ಮನೇ ಒಳ್ಳೆ ಗೆಳತಿಯಾಗಿ ಆ ಮಗುಗೆ ತಿಳುವಳಿಕೆ ಹೇಳ್ಕೊಡ್ಬೇಕಾಗತ್ತೆ. ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಇದೊಂದು ಹೆಣ್ಮಕ್ಳು ಜೀವನದಲ್ಲಿ ಬರುವಂತಹ ಒಂದು ಹಂತ. ಹಾಗಾಗಿ ಇದನ್ನು ಸಂಭ್ರಮ ಪಡಬೇಕು. ಮಕ್ಕಳು ಮುಂದೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಅವುಗಳ ಮನಸ್ಸಲ್ಲೂ ಕೂಡ ಇದೇನೋ ತಪ್ಪಾಗಿದೆ, ಇದು ಆಗಬಾರ್ದಿತ್ತು ಅನ್ನೋದು ಅನ್ನಿಸ್ತಿರುತ್ತೆ. ಹಾಗಾಗಿ ಮಕ್ಕಳು ಮುಂದೆ ನಮಗೆ ತುಂಬ ಖುಷಿಯಾಗಿದೆ ಅಂತ ಅವ್ರಿಗೆ ಪ್ರೀತಿಯಿಂದ ಹೇಳಿದಾಗ ಆ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ, ಸಂತೋಷವಾಗಿರ್ತಾರೆ. ದೈಹಿಕವಾಗಿ ಅವಳಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಅವಳು ಕೂಡ ಬೇಗ ಹೊಂದ್ಕೊಳ್ತಾಳೆ. ಸೊ ಹಾಗಾಗಿ ತಿಳುವಳಿಕೆ ಹೇಳ್ಕೊಡ್ಬೇಕೇ ವಿನಃ ಮನೆಯಲ್ಲಿ ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಕೂಡ ಆ ಟೈಮ್ನಲ್ಲಿ ಬೇಜಾರು ಮಾಡ್ಕೊಂಡಿದ್ದೆ. ಆದರೆ ಕಾಲಕ್ರಮೇಣ ಎಲ್ಲ ಸರಿ ಹೋಯಿತು, ಏನೂ ಅನ್ನಿಸ್ಲೇ ಇಲ್ಲ. ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಕೊನೆಯಲ್ಲಿ ಆರತಿ ಮಾಡಲೇಬೇಕು. ಯಾಕಂದರೆ ಬಂದಿರೋ ದೃಷ್ಟಿ ಎಲ್ಲ ಹೆಣ್ಮಗುಗಾಗಿರುತ್ತಲ್ವ, ಹಾಗಾಗಿ ಆರತಿಯನ್ನು ಮಾಡಲೇಬೇಕು. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಮಕ್ಕಳು ಮೆಚೂರಾದ ದಿನವೇ ನಾವು ಗುಳ್ಳನ್ನು ಹಾಕಿಬಿಟ್ರೆ ಯಾವುದೇ ಶಾಸ್ತ್ರ ಸಂಬಂಧವನ್ನು ಕೇಳಬೇಕಾಗಿಲ್ವಂತೆ. ವಾರ ಕೂಡ ಶನಿವಾರ, ಮಂಗಳವಾರ, ಯಾವ ವಾರ ಆದರೂ ಕೂಡ ಹಾಕಬಹುದಂತೆ. ಅವತ್ತು ಹಾಕದೆ ಬೇರೆ ದಿನ ಹಾಕ್ತೀವಂತ ಹೇಳಿದ್ರೆ ಶಾಸ್ತ್ರವನ್ನು ಕೇಳಿ ಹಾಕಬೇಕು. ಗುಳ್ಳು ಹಾಕೋದು ಅಂತಲೂ ಕರಿತೀವಿ, ಸೊಪ್ಪು ಹಾಕೋದು ಅಂತಲೂ ಕರಿತೀವಿ. ಆಲ್ಮೋಸ್ಟ್ ಎಲ್ಲರೂ ಸೊಪ್ಪು ಹಾಕೋದು ಅಂತಲೇ ಹೇಳ್ತಾರೆ. ಸೊಪ್ಪು ಹಾಕೋ ದಿನ ಎಲ್ಲರಿಗೂ ಎಳ್ಳು ಮತ್ತು ಬೆಲ್ಲವನ್ನು ಪುಡಿ ಮಾಡಿಕೊಡ್ತಾರೆ. ಎಳ್ಳಿನ ಪುಡಿಯನ್ನು ಎಲ್ಲರಿಗೂ ಕೊಡ್ತಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹುಡುಗಿಯನ್ನು ಇವಾಗ ಹಸೆಮಣೆಯಿಂದ ಎಬ್ಬಿಸಿ ಎಲ್ಲರಿಗೂ ಊಟ ಹಾಕ್ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಮ್ಮ ಕಡೆ ಕಿಚಡಿಯನ್ನು ಅಂತ ಮಾಡ್ತಾರೆ ಇವತ್ತಿನ ದಿನ. ಹುಡುಗಿಗೂ ಕೂಡ ಅದನ್ನೇ ಕೊಡೋದು. ಅದಾದಮೇಲೆ ಪಾಯಸ ಮತ್ತು ಬೂಂದಿಯನ್ನು ಮಾಡಿದ್ದಾರೆ. ಈ ಥರ ಕಾರ್ಯಕ್ರಮಗಳಲ್ಲಿ ಅಕ್ಷತೆಯನ್ನು ಹಣೆಗೆ ಇಟ್ಕೋಬೇಕಂತಾರೆ, ನಾನು ಕೂಡ ಇಟ್ಕೊಂಡಿದ್ದೀನಿ. ಮೊದಲೆಲ್ಲ ಮೂಲೆಯಲ್ಲಿ ಗುಳ್ಳನ್ನು ಹಾಕ್ತಿದ್ರು, ಆದರೆ ಇವಾಗ ಮನೆಗಳಲ್ಲಿ ಮೂಲೆಗಳೇ ಇರೋದಿಲ್ಲ, ಹಾಗಾಗಿ ಒಂದು ಸೈಡಲ್ಲಿ ಹಾಕ್ತಾ ಇದ್ದಾರೆ. ಗುಳ್ಳಲ್ಲಿ ಹುಡುಗಿಯನ್ನು ಕೂರಿಸಿದ ಮೇಲೆ ಆ ಬಟ್ಟೆಯನ್ನು ಒಗಿಬೇಕಾಗತ್ತೆ. ಹಾಗಾಗಿ ಹೊಸ ಬಟ್ಟೆ ತಟ್ಟೆಗೆ ತುಂಬಿದ್ರಲ್ವ, ಅದನ್ನು ಹಾಕ್ತಿಲ್ಲ, ಬೇರೆ ಬಟ್ಟೆಯನ್ನು ಹಾಕಿ ಗುಳ್ಳೊಳಗಡೆ ಹುಡುಗಿಯನ್ನು ಕೂರಿಸ್ತಿರೋದು. ಸೊಪ್ಪನ್ನು ಯಾವಾಗಲೂ ನಮ್ಮ ಕಡೆ ಸೋದ್ರ ಮಾವನ ಕೈಲಿ ಹಾಕಿಸ್ತಾರೆ. ಅಕಸ್ಮಾತ್ ಸೋದ್ರ ಮಾವ ಇಲ್ಲ ಅಂತ ಹೇಳಿದ್ರೆ ಅವ್ರ ಅಮ್ಮನ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಯಾರಾದರೂ ಇರ್ತಾರಲ್ವ, ಅವ್ರ ಕೈಲಿ ಹಾಕಿಸ್ತಾರೆ. ಇಲ್ಲಿ 5 ಥರ ಸೊಪ್ಪನ್ನು ಹಾಕಿರೋದು. ಒಂದು ಲಕ್ಕಿ ಸೊಪ್ಪು ಅಂತ, ಮತ್ತು ಹಲಸಿನ ಸೊಪ್ಪು, ನಿಂಬೆ ಸೊಪ್ಪು ಮತ್ತು ಬಸರಿ ಸೊಪ್ಪು ಅಂತ, ಮತ್ತು ಗರಿ, 4 ಥರ ಸೊಪ್ಪು ಗರಿ ಸೇರಿಸಿ 5 ಥರ ಹಾಕೋದು. ಮೊದಲು ಗರಿಯನ್ನು ಇಟ್ಟು ಹುಡುಗಿಯನ್ನು ಕೂರಿಸಿ ಸೊಪ್ಪೆಲ್ಲ ಹಾಕಿ ಹೂವೆಲ್ಲ ಹಾಕಿ ಸೋದ್ರ ಮಾವನ ಕೈಲೇ ಗುಳ್ಗೆ ಪೂಜೆಯನ್ನು ಮಾಡಿಸ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದಾಗಿತ್ತು, ಆದರೆ ಹಿಂದೆಯೇ ಸೊಪ್ಪನ್ನು ಹಾಕ್ತಿರೋದ್ರಿಂದ ನಾವೆಲ್ಲ ಅಲ್ಲೇ ಉಳ್ಕೊಂಡ್ವಿ. ಹೂವೆಲ್ಲ ಇಟ್ಟು ರೆಡಿ ಆದಮೇಲೆ ಇವಾಗ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ತೆಂಗಿನಕಾಯನ್ನು ಕೆಚ್ಚಿ ಬಾಳೆನೆಲ್ಲ ಮುರಿದು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಕರ್ಪೂರ ಎಲ್ಲ ಬೆಳಗಬೇಕು. ಆವಾಗಲೇ ತಟ್ಟೆ ತುಂಬಿದ್ವಿ ಅಲ್ವಾ ಹಸೆ ಮೇಲೆ ಕೂರಿಸಿದಾಗ, ಅದೇ ತಟ್ಟೆಗಳನ್ನ ಒಂದು 3 ಥರ ತಟ್ಟೆಗಳನ್ನ ತಂದು ಗುಳ್ ಮುಂದೆ ಇಟ್ಕೊಂಡು ಸೇಮ್ ಮೊದಲು ಹೇಗೆ ನಾವು ಶಾಸ್ತ್ರ ಮಾಡಿದ್ವೋ ಹಾಗೆ ಒಂದು 5 ಜನದ ಕೈಲಿ ಗುಳ್ಳೊಳಗಡೆ ಇರೋ ಹುಡುಗಿಗೆ ಶಾಸ್ತ್ರವನ್ನು ಮಾಡಿಸ್ತಾರೆ. ಈ ಶಾಸ್ತ್ರ ಸಂಬಂಧ ಎಲ್ಲ ಮುಗಿದ ಮೇಲೆ
ಕೊನೆಯಲ್ಲಿ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಮಗುನ ಜೊತೆಯಲ್ಲಿ ಕೂರಿಸಿ ಹುಡುಗಿ ಜೊತೆ ಕೂರಿಸಿ ಅವಳಿಗೆ ಕಿಚಡಿ ಮತ್ತು ಬೆಲ್ಲವನ್ನು ಕೊಟ್ಟು ಆ ಹುಡುಗಿ ಆ ಮಕ್ಕಳುಗಳಿಗೆ ತಿನ್ನಿಸ್ಬೇಕು. ಆ ಥರ ಕೂಡ ಆಚರಣೆ ಇದೆ. ಆದರೆ ನಾವು ಕೊನೆವರೆಗೂ ಇಲ್ಲದೆ ಇರೋ ಕಾರಣ ಆ ವಿಡಿಯೋ ಮಿಸ್ ಆಗಿದೆ ಇಲ್ಲಿ. ಇವಾಗ ಗುಳ್ಳನ್ನು ಹಾಕಿದ ಸೋದ್ರ ಮಾವಂಗೆ ಹುಡುಗಿಯವ್ರ ಅಪ್ಪ ಅಮ್ಮ ಕಾಣಿಕೆಯನ್ನು ಇಟ್ಟು ಹಣ್ಣುಗಳ ತಟ್ಟೆಯಲ್ಲಿ ಕೊಡ್ತಾ ಇದ್ದಾರೆ. ಕಾಣಿಕೆ ಇಷ್ಟೇ ಇಡಬೇಕು ಅಷ್ಟೇ ಇಡಬೇಕು ಅಂತ ಏನಿಲ್ಲ. 500 ರೂಪಾಯಿ ಮೇಲೆ ಅವ್ರಿಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಇಡಬಹುದು. ಇವಾಗ ಹುಡುಗಂಗೆ ಅಂದರೆ ಸೋದ್ರ ಮಾವಂಗೆ ಬೆನ್ನು ಒಣಗಬಾರ್ದು ಅಂತ ಹೇಳಿ ಹಳದಿ ನೀರನ್ನು ತೆಗೆದು ಬೆನ್ನಿಗೆ ಈ ಥರ ತಟ್ತಾರೆ. ಆದರೆ ಇವತ್ತು ತಟ್ಟಲಿಲ್ಲ. ಆ ಹರಳೆಣ್ಣೆಯನ್ನು ತಲೆಗೆ ಹಚ್ತಾ ಇದ್ದಾರೆ. ತಲೆಗೆ ಮತ್ತು ಬೆನ್ನು 2 ಕಡೆನೂ ಹಚ್ತಾರೆ. ಮಾರನೇ ದಿನಕ್ಕೆ ಗುಳ್ಳನ್ನು ತೆಗಿತಾರೆ. ಗುಳ್ಳನ್ನು ತೆಗೆಯುವಾಗ ವಾರ ಚೆನ್ನಾಗಿದ್ರೆ ಕೋಳಿಯನ್ನು ಕುಯ್ತಾರೆ. ವಾರ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಂಬೆ ಹಣ್ಣನ್ನು ಕುಯ್ತಾರೆ. ಹೆಣ್ಮಕ್ಳು ಮೆಚೂರ್ ಆದಾಗ ಅವ್ರಿಗೆ ನಾವು ಹೇಗೆ ತಿಳುವಳಿಕೆ ಹೇಳಬೇಕು ಮತ್ತು ಅವ್ರಿಗೆ ಏನು ಆಹಾರ ಕೊಡಬೇಕು ಅನ್ನೋದನ್ನು ನಾನು ನೇರವಾಗಿ ಕೂತ್ಕೊಂಡು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಡೆ ತುಂಬ ಸಂಬಂಧಿಕರು ಇರೋದ್ರಿಂದ ಒಂದಲ್ಲ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಹೋಗಲೇಬೇಕಾದ ಕಾರ್ಯಕ್ರಮಗಳೇ ಎಲ್ಲ ಆಗಿರುತ್ತೆ. ಹಾಗಾಗಿ ಒಂದಷ್ಟು ವಿಡಿಯೋಗಳನ್ನ ನಾನು ನೇರವಾಗಿ ಕೂತ್ಕೊಂಡು ಮಾತಾಡೋದಕ್ಕಾಗಿಲ್ಲ. ಆದಷ್ಟು ನಾನು ಟೈಮ್ ಮಾಡಿಕೊಂಡು ಮಾತಾಡ್ತೀನಿ. ನಾನು ಮೊದಲೇ ಹೇಳಿದಾಗೆ ಗುಳ್ಳಲ್ಲಿ ಕೂರಿಸಿದ ಮೇಲೆ ಒಂದು 5 ಜನ ಮುತ್ತೈದರು ಇಲ್ಲೂ ಕೂಡ ಶಾಸ್ತ್ರವನ್ನು ಮಾಡ್ತಾರೆ. ಹುಡುಗಿಗೋಸ್ಕರ ಹಲಸಿನ ಎಲೆಯಲ್ಲಿ ಇಸ್ತ್ರಿಯನ್ನು ತಯಾರು ಮಾಡಿ ಮಡಗಿರ್ತಾರೆ. ಇದೇ ಎಲೆಯಲ್ಲಿ ಹುಡುಗಿಗೆ ಊಟವನ್ನು ಹಾಕೋದು.